ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದ ತುಂಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗನಹಳ್ಳಿ ಪಾಳ್ಯ ಗ್ರಾಮದಲ್ಲಿ ಕಡು ಬಡತನದ ನಡುವೆ ಒಂದು ಕುಟುಂಬ ಬದುಕಿನ ಹೋರಾಟ ನಡೆಸುತ್ತಿದೆ. ಗೌರಮ್ಮ ಅವರ ಪುತ್ರಿ ವಸಂತಿ, ಪುತ್ರ ಹಾಗೂ ಮೊಮ್ಮಗ ಲೋಕೇಶ್ ಸೇರಿ 4 ವಾಸಿಸುತ್ತಿರುವ ಮನೆ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದೆ. ಮಳೆ ಮತ್ತು ಗಾಳಿ ಬಂದರೆ ಸಾಕು ಮನೆಯ ಮೇಲ್ಛಾವಣಿ ಸೋರಿಕೆಯಾಗಿರುವುದರಿಂದ ಪಕ್ಕದ ಮನೆಗೆ ಆಶ್ರಯ ಪಡೆಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಸ್ವಂತ ಜಮೀನು ಇಲ್ಲ, ಸ್ಥಿರ ಉದ್ಯೋಗವೂ ಇಲ್ಲ. ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಈ ಕುಟುಂಬ ಹಲವು ವರ್ಷಗಳಿಂದ ಗ್ರಾಮದಲ್ಲಿ ವಾಸಿಸುತ್ತಿದೆ. ಆದರೆ ಇಂದಿಗೂ ಸರ್ಕಾರದ ಯಾವುದೇ ವಸತಿ ಸೌಲಭ್ಯ ಇವರಿಗೆ ದೊರೆತಿಲ್ಲ. ನಿನ್ನ ಹೆಸರು ಅಜಯ್? ಎಷ್ಟು ವರ್ಷದಿಂದ ವಾಸಿದ್ದೀರಿ? ಅಯ್ಯೋ ವಾಸ ಇಟ್ಕೊಂಡು ಮಳೆ ಬತ್ತು ಅಂದ್ರೆ ಈ ಒತ್ತಿ ಮನೆಯಲ್ಲಿ ಹೋಗಿ ಮನೆ ಕತ್ತೀವಿ ಸರ್. ಏನ್ ಮಾಡೋದು, ಇರಕ್ ಮನೆ ಇಲ್ಲ. ಸರ್ಕಾರದಿಂದ ಯಾವ್ದು ಮನೆ ಕೊಟ್ಟಿಲ್ಲ ನಿಮ್ಗೆ? ಯಾವ್ದು ಕೊಟ್ಟಿಲ್ಲ ಸರ್. ಯಾವ್ದು BPL ಕಾರ್ಡ್ ಅದಾ? ಇಲ್ಲ ಸರ್. BPL ಕಾರ್ಡು ಇಲ್ವಾ? ರೇಷನ್ ತಗೋತಿದ್ದೀರಾ? ರೇಷನ್ ತಗೋತೀವಿ. ನೀವು ಎಷ್ಟು ಜನ ಇದ್ರಿ ಮನೇಲಿ ವಾಸ? ನಾವು 3 ಜನ ಇದ್ದೀವಿ. ಇಲ್ಲಿವರೆಗೂ ನಿಮ್ಮ ಮನೆ ತಗ ಯಾರು ಬಂದಿಲ್ವಾ ವಿಸಿಟ್ ಕೊಡಕ್ಕೆ? ಒಬ್ರು ಬಂದಿಲ್ಲ. ಇಲ್ಲ ಮನೆ ತಗ್ಗಿದ್ದೀನಿ. ನಿಮ್ಗೆ ಸರ್ಕಾರದಿಂದ ಏನ್ ಅನ್ಬೇಕು ಈಗ? ರೂಪಕಾರ ಮಾಡ್ಕೊಳ್ಳಿ ನಮ್ಗೆ. ತಕ್ಷಣ ನಿಮ್ಗೆ ಏನ್ ಬೇಕಾಗೋ? ಏನ್ ಬೇಕು ತಕ್ಷಣ ನಿಮ್ಗೆ? ಮನೆ ಬೇಕು? ಒಂದು ವಾಸ ಇರಕ್ಕೆ ಒಂದು ಮನೆ ಬೇಕು ಸರ್. ಅದು ಬೇಡ್ಕೊಂಡಿದ್ದೀವಿ. ಅದು ಯಾವ್ದ ಕಾಲದಲ್ಲಿ ನಮ್ಮ ಯಜಮಾನ್ರು ಅಂತ ಕೊಟ್ಟಿದ್ರು. ಅದೆಲ್ಲ ಅಂತೂಗಿಂತ ಎಲ್ಲ ಒಡ್ಬೇಕವೆ. ಎಲ್ಲ ಸುರಿತೈತೆ ಮನೆಲ್ಲ ಸುರಿದ್ಬಿಟ್ಟು ನೀರು ಎತ್ತಿ ಆಚೆಗೆ ಸುರಿದೆ ಸರ್. ಏನು ಮಾಡೋಕ್ಕಾಗ್ತಿಲ್ಲ. ಹೆಂಗೋ ಒಂಥರ ಗಟ್ಟಿ ಮಳೆ ಬಂದರೆ ನೀರೆಲ್ಲ ತಗೊಂಡೋಗಿ ಆಚೆಗೆ ಸುರಿತೀವಿ. ಮಳೆ ಬಂದ್ರೆ ಇಲ್ಲಿ ಮನೆ ಕೊಡೋದಿಲ್ಲ ನೀವು? ಇಲ್ಲ, ಪಕ್ಕದ ಮನೆಗೆ ಹೋಗಿ ಮಲಿಕತ್ತೀರಾ? ಪಕ್ಕದ ಮನೆಗೆ ಮನೆಯ 4 ಕಡೆ ಬಿರುಕು ಬಿಟ್ಟಿದ್ದು ಪ್ಲಾಸ್ಟಿಕ್ ಹೊದಿಸಿ ದಿನ ಕಳೆಯುತ್ತಿದ್ದಾರೆ. ಹಲವು ಬಾರಿ ಜನಪ್ರತಿನಿಧಿಗಳು ಹಾಗೂ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂದು ಕುಟುಂಬದವರು ಆರೋಪಿಸಿದ್ದಾರೆ. ಯಾವುದೇ ಕ್ಷಣದಲ್ಲಿ ಮನೆ ಕುಸಿಯುವ ಭೀತಿಯ ನಡುವೆ ಜೀವನವನ್ನ ಕೈಯಲ್ಲಿ ಹಿಡಿದು ಬದುಕುತ್ತಿರುವ ಈ ಕುಟುಂಬಕ್ಕೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಆಶ್ರಯ ಮನೆ ಕಲ್ಪಿಸುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಇಷ್ಟ ಆಗಲ್ದಿಲ್ಲ ಎಷ್ಟು ಜನ ಇದ್ರಿ ವಾಸ ನೀವು? ಪಾಪ ಒಬ್ಬ ಇದಕ್ಕೆ ಮನೆ ಇಲ್ಲ. ಗಂಟೆ ಬಂದು ನೀರು ತುಂಬ್ಕೊತವೆ. ಮನೆಗಾಗಿ ಜಾಗ ಇಲ್ಲ. ಈಗ ನೋಡಿ ಇಲ್ಲಿ ಈ ಸ್ವಲ್ಪ ಕಡೆಯಿಂದ ಸಾಮಾನ್ಗೆ ಮನೆ ಎಲ್ಲ ಒಂದೇ ತಗೊಂಡಿರ್ಬೇಕಾ?